ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಫಸ್ಟ್ ನಾವು ಡಿಜಿಟೆಕ್ ಬ್ರ್ಯಾಂಡ್ ಅವ್ರದ್ದು ಒಂದು ಹಳೆ ಮೈಕ್ನ ಪರ್ಚೇಸ್ ಮಾಡಿದ್ವಿ. ಮೊದಲು ಮೊಬೈಲಿಂದ ಶೂಟ್ ಮಾಡ್ತಿದ್ವಲ್ಲ ವೀಡಿಯೋಸು, ಅದಕ್ಕೆ ಮೊಬೈಲಿಂದ ಟ್ರಾನ್ಸ್ಮಿಟರಿಂದ ತೊಗೊಂಡಿದ್ವಿ. ಅದು ನೋಡಿ ಯಾವ ಥರ ಇದೆ. ಇದು ಡಿಜಿಟೆಕ್ ಅವ್ರದ್ದು. ಇದ್ರ ಬೆಲೆ ಬಂದುಬಿಟ್ಟು 2800 ರೂಪಾಯಿ. ನೋಡಿ ನೋಡ್ತಿರ್ಬೋದು. ಇದರಲ್ಲಿ ಒಂದು ರಿಸೀವರು, 2 ಟ್ರಾನ್ಸ್ಮಿಟರ್ಸ್ ಇದೆ. ಇದು ನಮ್ಮ ಕ್ಯಾಮ್ರಕ್ಕೆ ಸೂಟ್ ಆಗ್ತಿಲ್ಲ ಈಗ, ಅದಕ್ಕೆ ಯೋಚನೆ ಮಾಡಿದ್ವಿ ಇನ್ನೊಂದು ಬುಕ್ ಮಾಡೋಣ ಅಂತೇಳಿ ಬುಕ್ ಮಾಡಿದ್ವಿ. ಆಗ ಡಿಜಿಟೆಕ್ನವ್ರದ್ದೇ ಸೇಮ್ ಬ್ರ್ಯಾಂಡ್ ಅಫೋರ್ಡೆಬಲ್ ರೇಂಜಲ್ಲಿ ಡಿಜಿಟೆಕ್ DW108 ಅಂತ ಇದನ್ನು ಈಗ ಪರ್ಚೇಸ್ ಮಾಡಿದ್ವಿ. ಇದ್ರ ಫೀಚರ್ಸ್ ಏನೇನಿರುತ್ತೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅದೆಲ್ಲ ನೋಡೋಣ ಈ ವಿಡಿಯೋದಲ್ಲಿ. ಔಟ್ಡೋರ್ ಇಂಡೋರ್ ಎಲ್ಲ ಟೆಸ್ಟ್ ಮಾಡೋಣ. ಏನೇನು ಸಿಗುತ್ತೆ ಬಾಕ್ಸಲ್ಲಿ ನೋಡ್ಕೊಂಬಂದ್ಬಿಡೋಣ ಬನ್ನಿ. ಬಾಕ್ಸ್ ನೋಡಿ ಏನು ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಈ ಬಾಕ್ಸ್ನ ನಾವು ಓಪನ್ ಮಾಡಿದಾಗ ಒಂದು ರಿಸೀವರು, 2 ಮೈಕ್ಸ್ ಕೂಡ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಹಿಂದೆ Type-C ಪೋರ್ಟ್ ಇಂದು ಚಾರ್ಜರ್ ಕೊಟ್ಟಿದ್ದಾರೆ. ನೋಡಿ, ಬ್ಲ್ಯಾಕ್ ವಿತ್ ಯೆಲ್ಲೋ ಕಲರಲ್ಲಿ ಬರುತ್ತೆ ಬಾಕ್ಸ್ ನಿಮಗೆ. ಈ ಬಾಕ್ಸ್ನಲ್ಲಿ ಇನ್ನು ಏನೇನು ಸಿಗುತ್ತೆ ನೋಡೋಣ. ಯೂಸರ್ ಮ್ಯಾನ್ಯಲ್ ಇದೆ, ಮತ್ತು ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಫಸ್ಟ್ ನಿಮಗೆ Type-A ಇಂದ Type-C ಕೇಬಲ್ ಸಿಗುತ್ತೆ ಇದರಲ್ಲಿ. ಮತ್ತು ಆಕ್ಸ್ ಕೇಬಲ್ ಕೂಡ ಸಿಗುತ್ತೆ ಇದರಲ್ಲಿ. ಮತ್ತು ಇದು ಮೇನು. ಈ ಸೈಡನ್ನು ಕ್ಯಾಮ್ರಾದಲ್ಲಿ ಹಾಕಬೇಕು, ಈ ಸೈಡು ರಿಸೀವರಿಗೆ ಕನೆಕ್ಟ್ ಮಾಡಬೇಕು. ಇದು ಮೊಬೈಲಿಗೆ ಅನಿಸುತ್ತೆ, ನೋಡೋಣ. ನೋಡಿ, ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇದು ಮೊಬೈಲಿಂದ ಮೈಕಿಗೆ ಕನೆಕ್ಟ್ ಮಾಡ್ಬೋದು. ಹಾಗೆ ಇದ್ರ ಜೊತೆ ಇನ್ನೊಂದು ಬರುತ್ತೆ, ಇದು ನಿಮ್ಮ ಆಂಡ್ರಾಯ್ಡ್ ಫೋನಿಂದ ಮೈಕಿಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಷ್ಟೇ ಬಾಕ್ಸಲ್ಲಿ. ಇದು ಮೈಕು ಮ್ಯಾಗ್ನೆಟಿಕ್ ಪಿನ್ ಜೊತೆ ಬರುತ್ತೆ. 2 ಇಂಡಿಕೇಟರ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಇದು ಟ್ರಾನ್ಸ್ಮಿಟರು. ಇದು ಮೊಬೈಲಿಂದ ಕನೆಕ್ಟ್ ಮಾಡೋಕ್ಕೆ Type-C ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಡಿಜಿಟೆಕ್ ಅವರ ಬ್ರ್ಯಾಂಡಿಂಗ್ ಇದೆ, ಮತ್ತು ಇದರಲ್ಲೂ ಕೂಡ 2 ಇಂಡಿಕೇಟರ್ ಲೈಟ್ಸ್ ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಕ್ಯಾಮ್ರಾ ಟು ಮೈಕ್ ಕನೆಕ್ಟರು, ಪವರ್ ಆನ್ ಆಫ್ ಸ್ವಿಚ್ಚು, ಮತ್ತು ಮೋಡ್ಸ್ ಬಟನ್. ಇದನ್ನು ಪವರ್ ಆನ್ ಆಫ್ ಮಾಡಬೇಕಂದ್ರೆ 3 ಸೆಕೆಂಡ್ವರೆಗೂ ಪ್ರೆಸ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಆನ್ ಆಗಿದೆ. ನೋಡಿ ಇಂಡಿಕೇಟರ್ಸ್ ಯಾವ ರೀತಿ ತೋರಿಸ್ತಾ ಇದೆ ಅಂತ. ಬ್ಲೂ ಕಲರಲ್ಲಿ ಇಂಡಿಕೇಟರ್ಸ್ ತೋರಿಸುತ್ತೆ, ಬ್ಲಿಂಕ್ ಆಗುತ್ತೆ. ಮೈಕಲ್ಲೂ ಅಷ್ಟೇ, 3 ಸೆಕೆಂಡ್ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ಸಾಕು, ಇದು ಆನ್ ಆಗುತ್ತೆ. ನೋಡಿ, ಆನ್ ಆಯ್ತು ಇವಾಗ. ನೋಡಿ, ರೆಡ್ ಕಲರು ಮತ್ತು ಬ್ಲೂ ಕಲರಲ್ಲಿ ಇಂಡಿಕೇಶನ್ ತೋರಿಸ್ತಾ ಇದೆ. ನೋಡಿ, ಇದು ಆನ್ ಮಾಡ್ತೀನಿ. ನೋಡಿ, ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಆಗಿದೆ ಇದರಲ್ಲಿ. ಪವರ್ ಬಟನ್ನ 3 ಸರಿ ಪ್ರೆಸ್ ಮಾಡಿದ್ರೆ ರಿವರ್ಬ್ ಮೋಡ್ ಆನ್ ಆಗುತ್ತೆ. ನೋಡಿ, ಇಷ್ಟೇ ಬಾಕ್ಸಲ್ಲಿ ಸಿಗೋದು ಎಲ್ಲ. ನೋಡಿ, ಈ ರೀತಿ ಎಲ್ಲ ಸಿಗುತ್ತೆ ನಿಮಗೆ, ಏನೂ ಇಲ್ಲ. ನೋಡಿ, ಇದರಲ್ಲಿ ವಿಂಡ್ಶೀಲ್ಡ್ ಕೂಡ ಬರುತ್ತೆ. ಈಗ ಈ ಆಡಿಯೋನ ಟೆಸ್ಟ್ ಮಾಡೋ ಸಮಯ, ಬನ್ನಿ ಟೆಸ್ಟ್ ಮಾಡೋಣ. ಈಗ ನೀವು ವಾಯ್ಸ್ ಕೇಳ್ತಿರೋದು ಸೋನಿ ZV-E10 ಕ್ಯಾಮ್ರಾದಿಂದ. ಆ ಸೋನಿ ZV-E10 ಕ್ಯಾಮ್ರಾಗೆ ಈ ಮೈಕ್ನ ಕನೆಕ್ಟ್ ಮಾಡಿ ನೋಡೋಣ. ಇದರಲ್ಲಿ 3 ಮೋಡ್ಸ್ ಬರ್ತವೆ, ಒಂದು ಮ್ಯೂಟ್, ಒಂದು ರಿವರ್ಬ್, ಒಂದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಬರುತ್ತೆ. ಆ 3ಅನ್ನು ಈ ವಿಡಿಯೋದಲ್ಲಿ ಟೆಸ್ಟ್ ಮಾಡೋಣ. ಈಗ ಬನ್ನಿ ಕನೆಕ್ಟ್ ಮಾಡೋಣ. ಮೊದಲು ಕ್ಯಾಮ್ರಾ ಕನೆಕ್ಟ್ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ನೀವು ಕೇಳ್ತಿರೋದು ಡಿಜಿಟೆಕ್ನ DW108 ಮೈಕಿಂದ. ನೋಡಿ ಯಾವ ರೀತಿ ಬರ್ತಾ ಇದೆ. ಇದರಲ್ಲಿ 3 ಮೋಡ್ಸ್ ಬರ್ತವೆ. ಇದರ ಫಸ್ಟ್ ಮೋಡನ್ನು ಆನ್ ಮಾಡ್ತೀನಿ. ಈಗ ಈ ಮೈಕ್ನಲ್ಲಿ ಸೌಂಡ್ ನೀವು ಕೇಳ್ತಿರೋದು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಈಗ ನೀವು ಕೇಳ್ತಿದ್ದೀರಾ, ಆ ಕಡೆ ಈ ಕಡೆ ಎಲ್ಲ ಸೌಂಡ್ ಎಲ್ಲ ಮ್ಯೂಟ್ ಆಗುತ್ತೆ. ನಾನು ಮಾತಾಡ್ತಿರೋ ವಾಯ್ಸ್ ಮಾತ್ರ ನಿಮಗೆ ಕೇಳಿಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಆನ್ ಆಗಿದೆ ಇದರಲ್ಲಿ. ಈಗ ಇನ್ನೊಂದು ಮೋಡ್ ಇದೆ ಇದರಲ್ಲಿ, ರಿವರ್ಬ್ ಮೋಡ್ ಅಂತ. ಇದಕ್ಕೆ ಏನು ಮಾಡ್ಬೇಕು ಗೊತ್ತಾ, 1 2 3. ಈಗ ನೀವು ಈ ರಿವರ್ಬ್ ಮೋಡಲ್ಲಿ ಕೇಳ್ತಿದ್ದೀರಾ ವಾಯ್ಸು, ಒಂಥರ ಫುಲ್ ಸರೌಂಡಿಂಗ್ ಥರ ಬರುತ್ತೆ. ಇದು ಕೇಳಿಸ್ತಿದ್ಯಾ? ಮಿನುಗು ನೀನು ಮುಂಜಾನೆ
ಬಿಸಿಲು ನೀನು ಸಾಲದಿರೋ ಹಾಡು ನೀನು ಬೇಕೆನಿಸೋ ಸಂಜೆ ನೀನು ಎದೆಯಾದುನಿಗೆ. ಈಗ ವಿಂಡ್ಶೀಲ್ಡ್ ಹಾಕಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈಗ ಇದಕ್ಕೆ ವಿಂಡ್ಶೀಲ್ಡ್ ಹಾಕಿದ್ದೀನಿ. ಇದರಲ್ಲಿ ಅಡ್ವಾಂಟೇಜ್ ಏನು ಗೊತ್ತಾ, ಇದರಲ್ಲಿ ಮ್ಯಾಗ್ನೆಟಿಕ್ ಪಿನ್ಸ್ ಕೂಡ ಬರುತ್ತೆ. ನೀವು ಬೇರೆ ಮೈಕಲ್ಲಿ ಏನಂದ್ರೆ ನೋಡಿ, ಹಳೆ ಮೈಕು ಒಂದು ಈ ಹಳೆ ಮೈಕ್ನ ಈ ರೀತಿ ಪಿನ್ ಮಾಡ್ಬೇಕಾಗಿತ್ತು. ಅದು ತುಂಬಾ ಇರಿಟೇಷನ್ ಆಗೋದು, ಇಲ್ಲಿ ಒಂಥರ ಏನೋ ಫೀಲ್ ಆಗೋದು. ಇದರಲ್ಲಿ ಏನಂದ್ರೆ ಈ ತರ ಮ್ಯಾಗ್ನೆಟಿಕ್ ಪಿನ್ ಕೊಟ್ಟಿರ್ತಾರೆ, ಆ ಪಿನ್ನ ಈ ತರ ಕನೆಕ್ಟ್ ಮಾಡ್ಬೇಕಷ್ಟೆ. ನೋಡಿ ಇವಾಗ ನಿಮ್ಗೆ ಕೇಳಿಸ್ತಾ ಇರ್ಬೇಕು ನನ್ನ ವಾಯ್ಸು. ನೋಡಿ ಈಗ ನಿಮಗೆ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಯಾವ ರೀತಿ ಕೇಳಿಸ್ತಾ ಇದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ ರೀತಿ ಕೇಳಿಸ್ತಾ ಇದೆ ಅಂತ. ಈಗ ಇಂಡೋರ್ ಎಲ್ಲ ಕಂಪ್ಲೀಟ್ ಆಯ್ತು. ಇಂಡೋರ್ ಅಲ್ಲಿ ನೋಡಿದ್ರಲ್ಲ ಇಷ್ಟು ಆಯ್ತು ಅಂತ. ಈಗ ಔಟ್ಡೋರ್ ಅಲ್ಲಿ ಟೆಸ್ಟ್ ಮಾಡೋಣ. ಹಾಗೆ ಇವಾಗ ಇದ್ರ ರೇಂಜ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡೋಣ, ಎಷ್ಟು ದೂರದವರೆಗೂ ನಿಮ್ಗೆ ವಿಡಿಯೋ ಕೇಳಿಸುತ್ತೆ ಅಂತ. ಬನ್ನಿ ನೋಡಿ, ಯಾವ ವ್ಲಾಗರ್ಸ್ ಆದ್ರೂ ಯಾವ ವಿಡಿಯೋಸ್ ಆದ್ರೂ ಇಷ್ಟು ದೂರದಿಂದ ಯಾರು ಮಾಡೋಕ್ ಚಾನ್ಸೇ ಇಲ್ಲ. ಇಷ್ಟು ದೂರದವರೆಗೂ ನಿಮ್ಗೆ ಕೇಳಿಸ್ತಾ ಇದೆ ಅಂದ್ರೆ ಈ ಮೈಕ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಸೊ ರೇಂಜ್ ಗೊತ್ತಾಯ್ತಲ್ಲ ನಿಮ್ಗೆ, ಇಷ್ಟು ದೂರದವರೆಗೂ ನಿಮ್ಗೆ ರೇಂಜ್ ಕೇಳಿಸ್ತಾ ಇದೆ. ಹಿಂದಿ ತಿರುಗಿ ಕೂಡ ಹೋದೆ ನಾನು. ಹಾಯ್ ಹಲೋ, ಇವತ್ತು ಡಿಜಿಟೆಕ್ ಅವರ ವೈರ್ಲೆಸ್ ಮೈಕ್ DWM-108ನ ರಿವ್ಯೂ ಮಾಡ್ತಾ ಇದ್ದೀವಿ ಔಟ್ಡೋರಲ್ಲಿ. ಇಂಡೋರಲ್ಲಿ ನೀವು ನೋಡಿದ್ದೀರಾ, ಇವಾಗ ಔಟ್ಡೋರಲ್ಲಿ ನೋಡಿ ಸೌಂಡ್ ಕ್ವಾಲಿಟಿ ಹೇಗೆ ಬರ್ತಾ ಇದೆ ಅಂತ. ಈಗ ನಾಯ್ಸ್ ತುಂಬ ಭಾಳ ಇದೆ. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಆನ್ ಮಾಡ್ತಾ ಇದ್ದೀನಿ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. ಇವಾಗ ನೋಡಿ ವೆಹಿಕಲ್ಸ್ನ ಸೌಂಡ್ ನಿಮಗೆ ಹೇಗೆ ಕೇಳಿಸ್ತಾ ಇದೆ, ನಾಯ್ಸ್ ಎಲ್ಲ ಕ್ಯಾನ್ಸಲ್ ಆಗಿ ಹೇಗೆ ಕೇಳಿಸ್ತಾ ಇದೆ ಸೌಂಡ್ ಅಂತ. ಒಂದ್ಸರಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಹೇಗೆ ಬರ್ತಾ ಇದೆ ಸೌಂಡ್ ಅಂತ. ಹಾಗೆ ಇದರಲ್ಲಿ 3 ಫೀಚರ್ ಬರುತ್ತೆ. ಒಂದು ನಾರ್ಮಲ್ ಮೋಡು, ಇನ್ನೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮೋಡು, ಇನ್ನೊಂದು ನಿಮಗೆ ರಿವರ್ಬ್ ಮೋಡು ಕೂಡ ಬರುತ್ತೆ. ಒಂದ್ಸರಿ ರಿವರ್ಬ್ ಮೋಡ್ನ ಆನ್ ಮಾಡೋಣ, ಹೇಗೆ ಬರುತ್ತೆ ಅಂತ ನೋಡೋಣ. ಈ ರಿವರ್ಬ್ ಮೋಡ್ನ ಆನ್ ಮಾಡಬೇಕು ಅಂದ್ರೆ ನೀವು 3 ಸರಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲೊಂದು ಬಟನ್ ಇದೆ, ಅದನ್ನ ಈಗ ನೋಡಿ ರಿವರ್ಬ್ ಮೋಡಲ್ಲಿ ರೆಕಾರ್ಡ್ ಆಗ್ತಾ ಇದೆ ಸೌಂಡ್ ನಿಮಗೆ. ನೀವು 4,000 ಒಳಗಡೆ ಒಂದು ಮೈಕ್ ಹುಡುಕ್ತಾ ಇದ್ರೆ ಇದು ಒನ್ ಆಫ್ ದ ಬೆಸ್ಟ್ ಮೈಕ್. ನಿಮಗೆ ವಿಡಿಯೋ ಮಾಡೋಕ್ಕೋಸ್ಕರ ಒಳ್ಳೆ ಮೈಕ್ ಇದು. ಹಾಗೆ ಇದೇ ತರ ಕಂಟೆಂಟ್ಗೋಸ್ಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ ಇಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.